ನಿನ್ನೆ ಬೆಳಿಗ್ಗೆ ಏನಾಯ್ತು? ವಿಶಾಲಾಕ್ಷಿ ಸರ್. ನಿನ್ನೆ ಬೆಳಿಗ್ಗೆ ಏನಾಯ್ತು? ಸರ್ 6 ಗಂಟೆ ಒಳಗೆ ಮದುವೆ ಮಾಡ್ತೀವಿ ಸರ್. ಅವ್ರಿಗಿಂತ ನನಗೆ ಆ ಹುಡುಗಿನೇ ಬೇಕು, ಆ ಹುಡುಗಿ ಇಲ್ಲಾಂದರೆ ನನಗೆ ಬದುಕಲ್ಲ, ನನಗೆ ಮದುವೆ ಮಾಡಿ ಅಂತ ಹೇಳ್ತೀವಿ ಸರ್. ಆಯ್ತಂತ ಆ ಹುಡುಗಿ ಅವ್ರ ಅಪ್ಪ ಅಮ್ಮನೂ ಹಂಗೆ ಹೇಳ್ತಾರೆ ಸರ್. ನಮ್ಮ ಹುಡುಗಿನೂ ಈ ಥರನೇ ಮಾಡ್ತಾವಳೆ, ಅದಕ್ಕೆ ಇಬ್ಬರು ನಾವೆಲ್ಲ ಸೇರಿ ಮದುವೆ ಮಾಡ್ತೀವಿ ಸರ್. ನಿನ್ನೆ ಬೆಳಗ್ಗೆ 6 ಗಂಟೆ ಒಳಗಡೆ ಮದುವೆ ಮಾಡಿದ್ರಿ. ಅವರಿಬ್ಬರು ಚೆನ್ನಾಗೇ ಇದ್ರು ಸರ್, ಮಾತಾಡ್ಕೊಂಡು ನಗ್ನಗ್ತಾ ಚೆನ್ನಾಗೇ ಇದ್ರು ಸರ್. ಮತ್ತು ಸಾಯಂಕಾಲ ಒಂದು 5 ಗಂಟೆ ಮಧ್ಯೆ ಸರ್ ಇಲ್ಲಿ ಬಂದು ಓಡಾಡ್ಕೊಂಡು ಆ ಮನೆಗೆ ಹೋಗೋರು ಸರ್, ಪಕ್ಕದ ಮನೆಗೆ ಟೀ ಕುಡಿಯೋಕ್ಕೆ. ಆ ಹುಡುಗಿನೂ ಟೀ ಮಾಡಿಕೊಟ್ಟವ್ರು ಸರ್. ಕುಡಿದು ಅವರು ಚಿಲ್ಕಾಕ್ಕೊಬಿಟ್ರಂತೆ ಸರ್. ಈ ಹುಡುಗಿ ಮಗನೂ ಹೊರಗಡೆ ಬಂದುಬಿಟ್ಲು ಅಂತ ಹೇಳ್ಬಿಟ್ಟು ಎತ್ಕೊಳಕ್ಕೆ ಬಂದವಳೆ ಆ ಹುಡುಗಿ ಪವಿತ್ರ ಅನ್ನೋಳು. ಅವರು ಚಿಲ್ಕಾಕ್ಕೊಬಿಟ್ಟು ಇದು ಮಾಡ್ಕೊಂಡು ಅವರಿಬ್ರು ಇಷ್ಟಪಟ್ಟಿದ್ದಕ್ಕೆ ಸರ್ ನಾವು ಮದುವೆ ಮಾಡಿದ್ದ. ಏನೋ ಇಬ್ಬರು ಚೆನ್ನಾಗಿರ್ಲಿ, ಬದುಕಲಿ, ಬಾಳ್ಲಿ ಅಂತ. ಇಷ್ಟಪಟ್ಟಿದ್ದು ಈಗ ಯಾಕೆ ಇಷ್ಟಪಡ್ಬೇಕಾಗಿತ್ತು? ಇಷ್ಟೊಂದು ಇಷ್ಟಪಡೋದಾ? ಈ ಥರ ಮಾಡ್ತಾರಂತ ಗೊತ್ತಿಲ್ಲ ಸರ್. ಇವಾಗ ಹುಡುಗಿ ಹೊಡೆದಿದ್ದಲ್ಲ ಅದೇನೋ ಸರ್, ನಾವು ಬಾಗಿಲು ತಬ್ಕೊಂಡು ಹೊಲಕ್ಕೆ ಇದಕ್ಕೆ ಇಬ್ಬರು ಬಿದ್ದೋಗಿದ್ರು ಸರ್. ಯಾರು ಹೋಗ್ಕೊಂಡ್ರಂತ ಹೇಳೋಕ್ಕಾಗ್ತಾ ಇಲ್ಲ ಸರ್. ಇಬ್ಬರಿಗೂ ಗಾಯ ಆಗಿತ್ತು ಸರ್. ಏನೆಲ್ಲ ಹೊಡ್ಕೊಂಡಿರೋದು ಇಬ್ಬರನ್ನು? ಅದೇ ಮಚ್ಚು ಏನೋ ಸಿಕ್ತಂತೆ ಸರ್ ಮನೆಗೆ. ನಮ್ಮ ರೀಸನ್ ಏನಾಗಿರ್ಬೇಕು? ಹೊಡೆದಾಡ ಚೆನ್ನಾಗಿದ್ದವರು ಚೆನ್ನಾಗೇ ಏಕಾಏಕಿ ಹೊಡೆದಾಡ್ಕೊಂಡ್ರೆ ಏನು ಇರ್ಬೇಕು ರೀಸನ್? ಏನು ಅದೇ ಗೊತ್ತಾಗ್ತಾ ಇಲ್ಲ ಸರ್. ಇಲ್ಲ, ಅವರು ಒಬ್ರಿಗೊಬ್ರು ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಸರ್. ಮದುವೆ ಆಗಿದ್ದ. ಆ ಹುಡುಗಿ ಇಲ್ಲ ಅಂದರೆ ನಾನಿರಲ್ಲ, ಆ ಹುಡುಗಿ ಇಲ್ಲ ಅಂದರೆ ನಾನಿರಲ್ಲ ಅಂತ ಅವರು ಗಲಾಟೆ ಮಾಡಿ ನಮ್ಮನ್ನೆಲ್ಲ ದೊಡ್ಡವ್ರನ್ನೆಲ್ಲ ಒಪ್ಪಿಸಿ ಮಾಡ್ಕೊಂಡಿದ್ದು ಸರ್. ಎಲ್ಲಿ ಯಾವ ವಿಚಾರಕ್ಕೆ ಜಗಳ ಆಯಿತು? ಅದು ಗೊತ್ತಿಲ್ಲ ಸರ್. ಸರ್ ಆ ಹುಡುಗಿ ಕಾಲೇಜ್ಗೆ ಹೋಗ್ತಾ ಇದ್ಲಂತೆ ಸರ್. ಆ ಹುಡುಗನು ಬಟ್ಟೆ ಅಂಗಡಿ ಹಾಕ್ಕೊಂಡಿದ್ದೀನಿ ಸರ್, ರಾಜಪೇಟೆ ರೋಡಲ್ಲಿ ಸರ್. ಹುಡುಗಿಗೆ ಪ್ರೆಗ್ನೆಂಟ್ ಆಗಿದೆಯಾ? ಅದು ಗೊತ್ತಿಲ್ಲ ಸರ್. ಪರಿಚಯ ಅದು ಅವ್ರೇನು ಹೇಳ್ತಾ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಅವರು ಇಲ್ಲಿ ಇದ್ರ ನಿನ್ನೆ ಅವ್ರ ಅಪ್ಪ ಅಮ್ಮ ಇಲ್ಲೇ ಇದ್ರು ಸರ್. ಇದಾಗೋದು ಇನ್ಸಿಡೆಂಟ್ ಆಗೋದಿತ್ತಾ? ಹ್ಞೂ ಸರ್. ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಮೇಲೂ ಇಲ್ಲೇ ಇದ್ರು ಸರ್. ಮದುವೆ ಖರ್ಚೆಲ್ಲ ಯಾರು ಮಾಡಿರೋದು? ಮದುವೆ ಖರ್ಚೇನಿಲ್ಲ ಸರ್, ಸಿಂಪಲ್ ಆಗಿ ಮಾಡಿದ್ದು ಸರ್. ನಾವೇ ತಾಳಿ ಕೊಟ್ಟು ಕಾಲುಂಗುರ ತಗೊಬಂದು ಮಾಡಿದ್ದು ಸರ್. ಕಾಲುಂಗುರ ವಿಚಾರಕ್ಕೆ ನಂಗೆ ಗಲಾಟೆ ಆಯ್ತಲ್ಲ ಸರ್? ಇಲ್ಲ ಸರ್, ಅದೇನಿಲ್ಲ ಸರ್. ಅದೇನೋ ಗೊತ್ತಿಲ್ಲ ಸರ್. ನಿಮಗೂ ಪೇರೆಂಟ್ಸ್ ಇಲ್ಲ ಸರ್. ಹಿಂಗೆ ಆಗ್ಬಿಟ್ಟೈತಲ್ಲ, ಏನು ಅನ್ಸುತ್ತೆ ನಿಮಗೆ? ಗೊತ್ತಾಗ್ತಾ ಇಲ್ಲ ಸರ್. ಅದೇ ಸರ್. ಇವನಿಗೆ ಎಷ್ಟು ವಯಸ್ಸು? ನಿಮ್ಮ ಹೆಸರಕ್ಕ? ಅಂದ್ರೆ ಯಾವ ಖುಷಿಗಮ್ಮ ಮದುವೆ ಆಗಿದ್ದು ಅಂತ ಕೇಳಿದ್ದೆ ಕೇಳ್ತಾ ಇದ್ದೀರಿ, ಏನಾಗಿರ್ಬೋದು ಅಂತ ಬೇರೆ ಕೇಳಿದ್ಯಾ? ಎಲ್ಲ ಕಡೆ ಅವ್ರು ಹೇಳ್ತಾವ್ರೆ, ನೀವು ಎಲ್ಲಿ ಹೇಳ್ತಾವ್ರೆ ಅದೇ ಗೊತ್ತಿಲ್ಲ ಅಂತವ್ರೆ. ಗೊತ್ತಿಲ್ಲ ಸರ್, ಆ ರೀಸನ್ ಮಾತ್ರ ಗೊತ್ತಿಲ್ಲ ಸರ್. ನಾನು ಬೇರೆ ನಿನಗಲ್ಲ ಹೇಳಿದ್ದು, ಅದು ಅದೇ ಗೊತ್ತಾಗ್ತಾ ಇಲ್ಲ. ಯಾರಾದ್ರೂ ನೋಡಿದ್ರೆ ಹೇಳ್ತಾ ಇದ್ವಿ ಸರ್, ಯಾರು ನೋಡಿಲ್ಲ ಸರ್. ಬಿಟ್ಟು ಆ ಥರ ಮಾಡ್ಬಾರ್ದು ಸರ್. ಈಗ ಒಳಗೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಹೌದು ಸರ್. ಹಂಗೇನಿದೆ, ನಾವು ಬಾಗಿಲು ಹೊಡ್ಕೊಂಡು ಹೋಗಿರೋದು ಸರ್.